ಹೇಗೆ ಪ್ರೈಸಸ್ ಎಲ್ಲ ಇದು? ಇಲ್ಲಿ ಸೀಬೆ ಹಣ್ಣು ಇಟ್ಸ್ ವೆರಿ ಮೌತ್ ವಾಟ್ರಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ಮಾಕ್ಲಿ ಬೇರು, ಮಾಂಗಾಯಿ ಶುಂಠಿ, ಬಾದಾಮ್ ಮಿಲ್ಕ್ ತೊಗೊಳಕ್ಕೆ ಬಂದವಳು ಜಸ್ಟ್ ವೆಂಟ್ ಕ್ರೇಜಿ. ಫ್ಯಾನ್ಸಿ ಜ್ಯುವೆಲ್ರಿ ನೋಡ್ಬೋದು. ಸ್ಯಾಫ್ರನ್ ಅರೋಮಾ ಬರ್ತಾ ಇದೆ ಇದರಲ್ಲಿ. ಈಸಿಯಾಗಿ ರಂಗೋಲಿಗಳು ಡಿಸೈನ್ಸ್ ಹಾಕ್ಬೋದು ಹಬ್ಬಗಳಲ್ಲಿ. ಆಶಾ ಸ್ವೀಟ್ ಸೆಂಟರ್ಗೆ ಹೋಗಿ ಬಾದಾಮ್ ಮಿಲ್ಕ್ ಕುಡಿಯೋಣ. ವೆರಿ ಕ್ರೀಮಿ ಟೆಕ್ಸ್ಚರ್, ಪುಟ್ಟು ಮರಗಳು, ವೈಬ್ರೆಂಟ್ ಜ್ಯುವೆಲ್ರೀಸ್. ಕಾಸಿನ ಸರ್ದಿಂದ ನಾವು ನೋಡ್ಬೋದು. ಇಲ್ಲಿ ಮಲ್ಲೇಶ್ವರಂ 8th ಕ್ರಾಸಿಗೆ ಯಾವಾಗ ಬಂದರೂ ನಮಗೆ ತುಂಬಾ ಲೈವ್ಲಿ ಅಟ್ಮಾಸ್ಫಿಯರ್. ಇಲ್ಲಿ ಕೂಡ ಮಕ್ಕಳ ಡ್ರೆಸ್ಸಸ್ ಇಂದ 4-5,000. ಓಕೆ ನೋಡಿ, ಅಂಗಡಿನಲ್ಲೂ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಚಮ್ ಚಮ್, ಮಲೈ ಸ್ಯಾಂಡ್ವಿಚ್, ಚಂಪಾಕಲಿ, ರಸ್ ಕದಮ್, ಇಲ್ಲಿ ರೋಸ್ ವೆರೈಟೀಸ್ ಸುಮಾರಿದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಇವತ್ತಿನ ದಿನ ಮಲ್ಲೇಶ್ವರಂ 8th ಕ್ರಾಸಿಗೆ ಬಂದಿದ್ದೀವಿ. ನಾನಿವಾಗ ಬಂದಿರೋದು ಸುಮಾರು 11-11:30 ಆಗಿದೆ. ವೆರಿ ವೆರಿ ವೈಬ್ರೆಂಟ್ ಆಗಿದೆ ನೋಡಿ. ವೀಕ್ ಡೇ ಕೂಡ, ಆದರೆ ಪಬ್ಲಿಕ್ ಹಾಲಿಡೇ ಇದೆ. ಇವಾಗ ಜಸ್ಟ್ ಎಲ್ಲ ಕಡೆ ಓಪನ್ ಮಾಡಿಟ್ಟಿದ್ದಾರೆ. ದುಪ್ಪಟ್ಟಾಸು ಅಂಗಡಿಗಳು ಸುಮಾರು ನೋಡ್ಬೋದು. ಬನ್ನಿ ಮುಂದೆ ಹೋಗೋಣ. ನಡಿಬೇಕಾದ್ರೆ ನಾವು ಕೆಳಗಡೆ ನೋಡಬೇಕು, ಏಕೆಂದರೆ ಕೆಲವೊಂದು ಸಲ ಅಂಗಡಿ ನೋಡ್ತಾ ನೋಡ್ತಾ ಎಡವು ಬಿಡಬಾರ್ದು. ಅಂಗಡಿಗಳು, ಬ್ರ್ಯಾಂಡೆಡ್ ಸ್ಟೋರ್ಸ್ ಇದೆ. ಆ ಕಡೆ ಹೋಗೋಣ ಬನ್ನಿ. ಬ್ಲೌಸಸ್ ಎಲ್ಲ ಎಷ್ಟು ರೇಟ್ಸ್ ಇದು? 450-400 ಇವೆಲ್ಲ. ಲೋಯೆಸ್ಟ್ ಏನಿದೆ? 300? ಹಾಂ, 400. ಓಕೆ ಓಕೆ ಓಕೆ, ಇವೆಲ್ಲ ದುಪ್ಪಟ್ಟಾಗಳು. ಓಕೆ, ಥ್ಯಾಂಕ್ ಯು. ಮುಂದೆ ಹೋಗೋಣ. ಇಲ್ಲೂ ಕೂಡ ಸುಮಾರು ದುಪ್ಪಟ್ಟಾಗಳೆಲ್ಲ ಇದೆ. ಇಲ್ಲಿ ಲೆಗ್ಗಿಂಗ್ಸ್ ಕೂಡ ನೋಡ್ಬೋದು. ಗೋಲ್ಡನ್ ಸಿಲ್ವರ್ ಲೆಗ್ಗಿಂಗ್ಸ್ ಎಲ್ಲ, ಚೂಡಿದಾರ್ ಟಾಪ್ಸ್ ಎಲ್ಲ ಮಾರ್ತಾ ಇದ್ದಾರೆ. ವೆರೈಟೀಸ್ ಇದೆ. ಎಷ್ಟು ಇದು? ಇವೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನು? 750 ಸ್ಟಾರ್ಟಿಂಗ್ ಪ್ರೈಸಾ? ಫುಲ್ ಸೆಟ್, ಪ್ಯಾಂಟ್, ಟಾಪ್ ಆ್ಯಂಡ್ ದುಪ್ಪಟ್ಟ. ಓಕೆ, ಕಾಂಬೋ ಸೈಜ್. ಓಕೆ, ಸುಮಾರು ಫ್ಯಾನ್ಸಿ ಜ್ಯುವೆಲ್ರಿ ನೋಡ್ಬೋದು. ಈಗ ವೆಡ್ಡಿಂಗ್ಸ್ಗೆಲ್ಲ ಸುಮಾರು ಗೋಲ್ಡ್ ಏನು ಬೇಡ ಅನಿಸುತ್ತೆ. ಇದಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಜ್ಯುವೆಲ್ರಿ ಶಾಪ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ವೆರಿ ವೈಬ್ರೆಂಟ್ ಆಕ್ಸಿಡೈಸ್ ಜ್ಯುವೆಲ್ರಿ ಕೂಡ ನಾವು ನೋಡ್ಬೋದು. ಓಕೆ, ಇಲ್ಲಿ ಕೂಡ ಜ್ಯುವೆಲ್ರಿ ಶಾಪ್ ಇದೆ ನೋಡ್ಬೋದು. ವೆರಿ ವೆರಿ ವೈಬ್ರೆಂಟ್ ಜ್ಯುವೆಲ್ರೀಸ್. ಕಾಸಿನ ಸರ್ದಿಂದ ನಾವು ನೋಡ್ಬೋದು. ಇಲ್ಲಿ ಬ್ಯಾಂಗಲ್ಸ್ ಅಂತೂ ವೆರಿ ವೆರಿ ಸ್ಪಾರ್ಕ್ಲಿಂಗ್ ಬ್ಯಾಂಗಲ್ಸ್. ಸೊ ಬನ್ನಿ ಇವಾಗ ನಡ್ಕೊಂಡು ಹೋಗೋಣ. ಸುಮಾರು ಬಿಸಿಲಿದೆ ಇವತ್ತು, ಆದರೆ ಮಲ್ಲೇಶ್ವರಂ 8th ಕ್ರಾಸಿಗೆ ಯಾವಾಗ ಬಂದರೂ ನಮಗೆ ತುಂಬಾ ಲೈವ್ಲಿ ಅಟ್ಮಾಸ್ಫಿಯರ್, ನಮ್ಮ ಕಲ್ಚರ್ ಹೆರಿಟೇಜ್ ಅದೆಲ್ಲ ನಾವು ಇಲ್ಲಿ ನೋಡ್ಬೋದು. ಆಮೇಲೆ ತುಂಬ ಕಮ್ಮಿ ಪ್ರೈಸಿಂದ ಕೂಡ ಅಫೋರ್ಡೆಬಲ್ ಪ್ರೈಸಸ್ಸಿಂದ ನಾವು ಎಲ್ಲ ಥರ ಅಟ್ ಒನ್ ಪ್ಲೇಸಲ್ಲಿ, ಈ ಸ್ಟ್ರೀಟಲ್ಲಿ ನಾವು ಶಾಪಿಂಗ್ ಮಾಡ್ಬೋದು ಅನಿಸುತ್ತೆ. ಇವಾಗ ನೋಡಿ, ಕ್ರಾಸ್ ಮಾಡ್ಕೊಂಬಂದು ಈ ಬ್ಲೌಸ್ ಸ್ಟೋರ್ ಒಳಗಡೆ ಹೋಗ್ತಾ ಇದ್ದೀವಿ. ವೆರೈಟೀಸ್ ಆಫ್ ರೆಡಿಮೇಡ್ ಬ್ಲೌಸಸ್ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂತ. ಇಲ್ಲಿ ಕೆಳಗಡೆ ಸಿಂಧೂರ್ ಕಾಸ್ಮೆಟಿಕ್ಸ್ ಅಂತ ಸ್ಟಿಕ್ಕರ್ಸ್ ಎಲ್ಲ ಫ್ಯಾನ್ಸಿ ಸ್ಟೋರ್ಸ್ ಇದೆ. ಮೇಲೆ ನೋಡೋಣ ಹೇಗಿದೆ ಬ್ಲೌಸಸ್ ಎಲ್ಲ ಅಂತ. ಟೈಲರಿಂಗ್ ಕೂಡ ಇದೆ, 1 hour ಡೆಲಿವರಿ. ಸೊ ಟೈಲರಿಂಗ್ ಸರ್ವಿಸಸ್ಗೆ ಮೆಟೀರಿಯಲ್ ಕೊಟ್ಟರು ನಾವು ನೀವು ಸ್ಟಿಚ್ ಮಾಡಿಕೊಡ್ತೀರಲ್ವಾ, 3,000-4,500. ತುಂಬಾ ಚೆನ್ನಾಗಿದೆ. ಓಕೆ, ಇಯರಿಂಗ್ಸ್ ಯಂಗ್ಸ್ಟರ್ಸ್ಗೆ ತುಂಬಾ ಅಫೋರ್ಡೆಬಲ್ ಪ್ರೈಸಸಲ್ಲಿ. ಮುಂದೆ ಹೋಗೋಣ. ಇಲ್ಲೆಲ್ಲ ಇನ್ನೂ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಮಕ್ಕಳ ಬಟ್ಟೆಗಳೆಲ್ಲ ಹಾಕಿದ್ದಾರೆ. ಬಿಸಿಲಿರೋದ್ರಿಂದ ಈ ಥರ ಅಂಬ್ರೆಲಾ ಇಟ್ಕೊಂಡಿರೋದು ಒಳ್ಳೆಯದು. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ ಇದು. ಟ್ರೇಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಓ, ಇವೆಲ್ಲ ಹೊಸ ಅಂತ ಮೊದಲೇ ಇತ್ತೇನೋ ಇವೆಲ್ಲ. ನೋಡಿ, ನಿರ್ವಾಣ ಅಂತ ಯಾವುದೋ ಇದೆ ಇಲ್ಲಿ. ಈ ಸ್ಟೋರಲ್ಲಿ ದುಪ್ಪಟ್ಟಾಸು, ಇಲ್ಲಿ ಆಟೋಗಳೆಲ್ಲ ಹೋಗ್ತಾ ಇರೋದು ತುಂಬ ಚೆನ್ನಾಗಿ ಅನಿಸುತ್ತೆ. ದುಪ್ಪಟ್ಟಾಸ್ ಅಂತೂ ತುಂಬಾ ಕಲರ್ಫುಲ್ ಆಗಿದೆ ನೋಡಿ. ಇಲ್ಲಿ ಅಮೇಝಿಂಗ್ ಆಗಿದೆ. ಓ ವಾವ್, ಅಮೇಝಿಂಗ್ ಇಯರಿಂಗ್ಸ್ ಇಲ್ಲೆಲ್ಲ. ಇಲ್ಲಿ ಸೀಬೆ ಹಣ್ಣು ಇಟ್ಸ್ ವೆರಿ ಮೌತ್ ವಾಟ್ರಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ಯಾರೂ ಇಲ್ಲವೇ ಇಲ್ಲ. ಓ, ಅದೇನಪ್ಪ ಇಷ್ಟೊಂದು ಇಯರಿಂಗ್ಸ್ ಇದೆ ಇಲ್ಲಿ. ಮಹೇಂದ್ರ ವಸ್ತ್ರಾಲಯ. ನಡ್ಕೊಂಡು ಹೋಗ್ತಾ ಇದ್ರೆ ಯಾವ್ದು ತೊಗೊಬೇಕು ಯಾವ್ದು ತೊಗೊಬಾರ್ದು ಅಂತ
ಗೊತ್ತಾಗೋದೇ ಇಲ್ಲ, ಅಷ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ಟೆಗಳಂತೂ ವೆರಿ ವೆರಿ ಕಲರ್ಫುಲ್. ಇಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ನೋಡಿ, ಸಾರೀಸ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಕೂಡ ವೆರೈಟೀಸ್ ಆಫ್ ಲೆಗಿಂಗ್ಸ್, ಟಾಪ್ಸ್, ಚೂಡಿದಾರ್ ಟಾಪ್ಸ್. ಇಲ್ಲಿ ಬಂದರೆ ತೋತಾಪುರಿ, ಮಾವಿನಕಾಯಿ, ಅಲ್ಲೇನಿದೆ ಅಂತ ನೋಡೋಣ. ವೆರಿ ಶೇಡಿ ಇದೆ ಈ ಸ್ಟ್ರೀಟಲ್ಲಿ. ಇಲ್ಲಿ ನಲ್ಲಿಕಾಯಿ, ಮಿಡಿ ಉಪ್ಪಿನಕಾಯಿ ಮಾಡೋದಕ್ಕೆ, ಮಾಕ್ಲಿ ಬೇರು, ಮಾಂಗಾಯಿ ಶುಂಠಿ, ಉಪ್ಪಿನಕಾಯಿಗೆ ವೆರೈಟೀಸ್ ಇಲ್ಲಿ ನೋಡ್ಬೋದು. ಇಲ್ಲಿ ಫ್ಲವರ್ಸ್ ಕೂಡ ತುಂಬ ಫ್ರೆಶ್ ಆಗಿದೆ. ಇಲ್ಲಿ ರೋಸ್ ವೆರೈಟೀಸ್ ಸುಮಾರಿದೆ, ಶಾವಂತಿಗೆ ವೆರೈಟೀಸು, ಆಮೇಲೆ ಪನ್ನೀರ್ ರೋಸು, ಆಮೇಲೆ ನೋಡಿ ಇದು ರಜನಿಗಂಧ ಅಂತಾರೆ, ಸುಗಂಧರಾಜ, ತುಂಬ ಚೆನ್ನಾಗಿದೆ. ಅಲ್ಲಿ ಮೆಣಸಿನ್ಕಾಯಿ ಕೂಡ ಹರಿವಾಕಿದ್ದಾರೆ. ಈ ಸ್ಟ್ರೀಟಲ್ಲಿ ಕೂಡ ತರಕಾರಿಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ನೋಡಿ ಹೇಗೆ ಫ್ರೆಶ್ ಆಗಿ ಗಿಡಕ್ಕೆ ಅವರು ಯೂಸ್ ಮಾಡ್ತಾರೆ, ಈ ಥರ ಸ್ಪ್ರೇಸ್ ಎಲ್ಲ. ಸೊಪ್ಪಂತೂ ತುಂಬ ಫ್ರೆಶ್ ಆಗಿದೆ. ನಿಂಬೆಕಾಯಿ, ಸೌತೆಕಾಯಿ, ನುಗ್ಗೆಕಾಯಿ, ಬ್ರೋಕೋಲಿ. ಆ ಕಡೆ ಕೂಡ ನೋಡಿ ಅದೇ ಥರ ಎಲ್ಲ ಇಟ್ಕೊಂಡಿದ್ದಾರೆ. ಎಲ್ಲ ಕಡೆ ಇವಾಗ ಉಪ್ಪಿನಕಾಯಿಗಂತೂ ತುಂಬ ಚೆನ್ನಾಗಿದೆ. ಮಲ್ಲೇಶ್ವರಂ ಈಟ್ ಕ್ರಾಸಲ್ಲಿ ತೊಗೊಂಡು ಹೋಗಿ ಮನೇಲಿ ಹಾಕ್ಬೋದು. ಇಲ್ಲಿ ನೋಡಿ ಹ್ಯಾಂಡ್ ಬ್ಯಾಗ್. ಹೇಗೆ ಪ್ರೈಸಸ್ ಎಲ್ಲ? ಇದು 250ಇಂದ ಶುರು ಆಗುತ್ತಾ? ಇಲ್ಲಿ ನೋಡಿ, ಇಲ್ಲೆಲ್ಲ ರಬ್ಬರ್ ಬ್ಯಾಂಡ್ಸ್, ನೇಲ್ ಪಾಲಿಶ್ ಅದು ಎಲ್ಲ ಇಟ್ಕೊಂಡಿದ್ದಾರೆ. ಕ್ರಂಚೀಸ್ ಎಲ್ಲ ಇದೆ. ಇಲ್ಲಿ ಕೂಡ ಮಕ್ಕಳ ಡ್ರೆಸ್ಸಸ್ ನಾವಿಲ್ಲಿ ನೋಡ್ಬೋದು. ತುಂಬ ವೆರಿ ವೆರಿ ವೈಬ್ರೆಂಟ್ ಪ್ಲೇಸ್ ಇದು. ಹ್ಯಾಂಡ್ ಬ್ಯಾಗ್. ಇಲ್ಲಿ ಫ್ರೂಟ್ಸ್ ಎಲ್ಲ ಇದೆ, ವೆರೈಟೀಸ್ ಆಫ್ ಫ್ರೂಟ್ಸ್. ಇಲ್ಲಿ ತುಂಬಾ ಬಿಸಿಲಿದೆ ಪಾಪ, ಅವರೆಲ್ಲ ನೋಡಿ ಛತ್ರಿ ಇಟ್ಕೊಂಡು ಕೂತಿದ್ದಾರೆ. ಸಾಕ್ಸ್ ಎಲ್ಲ ಇಲ್ಲಿ ನೋಡ್ಬೋದು. ಆ ಕಡೆನೂ ಹಾಗೇ ಇದೆ. ಇಲ್ಲಿ ಸಾಫ್ಟ್ ಟಾಯ್ಸು, ಇಲ್ಲಿ ಗರ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಈವ್ನಿಂಗ್ ಮಾರ್ಕೆಟ್ಗೆ. ಇಲ್ಲಿ ನಡೀತಾ ಇದ್ರೇ ಎಷ್ಟೇ ಬಿಸಿಲಿದ್ರೂ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಆಶಾ ಸ್ವೀಟ್ಸ್ ಹತ್ರ ಬರ್ತಾ ಇದ್ದೀವಿ. ಅಲ್ಲಿ ಬಾದಾಮ್ ಮಿಲ್ಕ್ ಕೂಡ ಟ್ರೈ ಮಾಡೋಣ. ಜೊತೆಗೆ ಅದ್ರ ಮುಂದ್ಗಡೆ ಇರೋ ಫ್ಲವರ್ಸ್ ಅಂದರೆ ಸಂಪಿಗೆ, ಮಲ್ಲಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ಟ್ರಾಫಿಕ್ ಕೂಡ ಬೆಳಗ್ಗೆ ಇರೋದ್ರಿಂದ ಎಷ್ಟಿದೆ, ಸಾಯಂಕಾಲ ಇನ್ನೂ ಜಾಸ್ತಿ ಆಗ್ಬೋದು. ಸಂಪಿಗೆ ಎಲ್ಲ ಇನ್ನೂ ಹೂವುಗಳು ಇಡ್ತಾ ಇದ್ದಾರೆ. ಮಲ್ಲಿಗೆ ದಿಂಡು ಕೂಡ ನಾವಿಲ್ಲಿ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಬನ್ನಿ ಇವಾಗ ಆಶಾ ಸ್ವೀಟ್ ಸೆಂಟರ್ಗೆ ಹೋಗಿ ಬಾದಾಮ್ ಮಿಲ್ಕ್ ಕುಡಿಯೋಣ. ಈ ಬಿಸಿಲಲ್ಲಿ ತಣ್ಣಕ್ಕಿರೋದು ಕುಡಿಬೋದು, ಜೊತೆಗೆ ಬಿಸಿ ಬೇಕು ಅಂದವ್ರಿಗೂ ಬಿಸಿನೂ ಸಿಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ದಿಸ್ ಈಸ್ ವೆರಿ ವೆರಿ ಹೆವೆನ್ಲಿ ಫುಡ್ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬಾ ಚೆನ್ನಾಗಿದೆ. ನಾವು ಸುಮಾರು ವರ್ಷದಿಂದ ನಾವಿಲ್ಲಿ ಟ್ರೈ ಮಾಡ್ತಾ ಇರೋದು. ಬರ್ಫೀಸು, ಸ್ವೀಟ್ಸು, ಚಮ್ ಚಮ್, ಮಲೈ ಸ್ಯಾಂಡ್ವಿಚ್, ಚಂಪಾಕಲಿ, ರಸ್ ಕದಮ್, ಡ್ರೈ ಫ್ರೂಟ್ ಚಿಕ್ಕೀಸ್, ಪೀನಟ್ ಚಕ್ಕೀಸ್, ರಾಸ್ಬೆರಿ, ಮಿನಿ ಜಾಮೂನ್, ಓ ಮೈ ಗಾಡ್, ಡ್ರೈ ಜಾಮೂನ್, ಜಿಲೇಬಿ, ಜಾಂಗೀರ್. ಇಲ್ಲಿ ಸೋಹನ್ ರೋಲ್, ಸಂದೇಶ್, ಅಂಗೋರಿ ಪೇಠಾ ಸ್ಯಾಂಡ್ವಿಚ್, ಬಾದಾಮ್ ಹಲ್ವಾ. ಮುಂದೆ ಹೋಗೋಣ. ಬಾದಾಮ್ ಪಿಸ್ತಾ, ಮೋತಿಚೂರ್ ಲಡ್ಡು, ಜೋಧ್ಪುರ್ ಕೇಸರ್ ಲಡ್ಡು, ಡ್ರೈ ಫ್ರೂಟ್ ಲಡ್ಡು, ಸೋಹನ್ ಹಲ್ವಾ, ಚನಾ ಆಲ್ಮಂಡ್ ಬರ್ಫಿ, ಮೋತಿಚೂರ್ ಲಡ್ಡು, ಬೇಸನ್ ಲಡ್ಡು, ಆಟಾ ಲಡ್ಡು, ಹಾರ್ಲಿಕ್ಸ್. ಹಾರ್ಲಿಕ್ಸಲ್ಲೂ ಬರ್ಫಿ ಮಾಡಿದ್ದಾರೆ ನೋಡಿ. ವೆರಿ ಇನೋವೇಟಿವ್. ದೂಧಾ ಬರ್ಫಿ, ಮೈಸೂರು ಪಾಕ್, ಕ್ರಿಸ್ಪಿ ಮೈಸೂರು ಪಾಕ್, ಸೋನ್ ಪಪಡಿ, ಬಾಂಬೆ ಹಲ್ವಾ, ಶಾಹಿ ಡ್ರೈ ಫ್ರೂಟ್ ಹಲ್ವಾ, ಬಾಕರ್ವಾಡಿ.
ಏನು ಚೆನ್ನಾಗಿ ಅನಿಸ್ತಾ ಇದೆ ಗೊತ್ತಾ, ಇಲ್ಲಿದ್ರೆ ಅದೇ ಒಂದು ಸ್ಮೈಲ್ ಬಂದುಬಿಡುತ್ತೆ ಆಟೋಮ್ಯಾಟಿಕ್ಕಾಗಿ. ಸೊ ಇಲ್ಲಿ ಕೂಡ ಮಿಶ್ರಿ ಕಲ್ಕಂಡ್ ಪೈನಾಪಲ್ ಸ್ಯಾಂಡ್ವಿಚ್, ಮ್ಯಾಂಗೋ ಡಿಲಕ್ಸ್, ಚೆನ್ನ ಕೇಕ್, ಕೇಸರ್ ಪೇಡ, ಮ್ಯಾಂಗೋ ಬರ್ಫಿ, ವೆರೈಟೀಸ್ ನೋಡ್ಬೋದು. ಓ ಚಂದ್ರಕಲಾ, ಬಾದ್ಶಾ. ಇಲ್ಲಿ ಮೇಲ್ ಹೋಗೋಣ. ಮೇಲ್ ನೋಡಿ, ಇಲ್ಲಿ ಎಷ್ಟು ಸ್ನ್ಯಾಕ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಗಿಫ್ಟ್ ಕೊಡೋದಕ್ಕೆ ಕೂಡ ಈ ಆಶಾ ಸ್ವೀಟ್ಸಲ್ಲಿ ತುಂಬ ಚೆನ್ನಾಗಿದೆ. ಬರೀ ಸ್ನ್ಯಾಕ್ಸ್ ಆ್ಯಂಡ್ ಸ್ವೀಟ್ಸ್, ರೋಸ್ ಪೆಟಲ್ಸ್ ಹಾಕಿ ಡೆಕೋರೇಟ್ ಮಾಡಿರೋದು ನೋಡ್ಬೋದು. ಗಿಫ್ಟ್ಸ್ ಕೊಡೋದಕ್ಕೆ ತುಂಬಾ ಚೆನ್ನಾಗಿದೆ. ಗಿಫ್ಟ್ ರ್ಯಾಪ್ ಚೆನ್ನಾಗಿದೆ. ಇಲ್ಲಿ ವೆರೈಟೀಸ್ ಆಫ್ ಸ್ನ್ಯಾಕ್ಸ್. ಓ ಮೈ ಗಾಡ್, ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಗೊತ್ತಾ ಆಶಾ ಸ್ವೀಟ್ಸಲ್ಲಿ. ಇಲ್ಲಿ ಏರ್ಕಾನ್ ಬೇರೆ ಇದೆ. ಬಿಸಿಲಲ್ಲಿ ಬಂದವರು ಎಲ್ಲರೂ, ಸುಮಾರು ಜನ ಬಾದಾಮಿ ಮಿಲ್ಕ್ನ ಮಿಸ್ ಮಾಡಲ್ಲ. ಲಸ್ಸಿ ಕೂಡ ಸಿಗುತ್ತೆ ಈ ಸಮ್ಮರಲ್ಲಿ, ಅದನ್ನು ಟ್ರೈ ಮಾಡೋದು ಮರಿಬೇಡಿ. ಇವತ್ತಿನ ದಿನ ನಾನು ಬಾದಾಮಿ ಮಿಲ್ಕ್ ಟ್ರೈ ಮಾಡ್ತಿದ್ದೀನಿ. ನೆಕ್ಸ್ಟ್ ಟೈಮ್ ಲಸ್ಸಿ, ಇಲ್ಲಾಂದರೆ ಇದು ನನಗಿನ್ನೂ ಕುಡಿಬೇಕು ಅನ್ಸಿದ್ರೆ ಲಸ್ಸಿ ಟ್ರೈ ಮಾಡೋಣ. ಬನ್ನಿ ಮುಂದೆ ಹೋಗೋಣ. ಅಲ್ಲಿ ಚಿರೋಟಿ ಪೇಣಿ ಕೂಡ ಇಟ್ಟಿದ್ದಾರೆ. ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ಸಿಗುತ್ತೆ ಇಲ್ಲಿ. ಇಲ್ಲಿ ಕೋಲ್ಡ್ ಬಾದಾಮ್ ಮಿಲ್ಕ್ಗೆ ಕಾಯ್ತಾ ಇದ್ದೀನಿ. ಇವಾಗ ಬಾದಾಮಿ ಮಿಲ್ಕ್ ಕುಡಿದು ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಬನ್ನಿ. ವೆರಿ ಕೋಲ್ಡ್. ನಾವು ಯಾವಾಗಲೂ ಅನ್ಕೊಬೋದು ಬಾದಾಮಿ ಹಾಲಂದರೆ ತುಂಬ ಸ್ವೀಟ್ ಇರುತ್ತೆ ಅಂತ. ಇಲ್ಲ, ವೆರಿ ವೆರಿ ಮಾಡ್ರೇಟ್ ಆಗಿದೆ ಸ್ವೀಟ್ ಇದು. ನೋಡಿ, ಪಿಸ್ತಾ ಎಲ್ಲ ಫ್ಲೋಟಿಂಗ್ ಕಾಣಿಸುತ್ತೆ ಇಲ್ಲಿ. ವೆರಿ ವೆರಿ ನೈಸ್. ಮ್ಯಾಂಗೋ ಮಿಲ್ಕ್ ಶೇಕ್ ಇದೆ, ಬಾಸುಂದಿ, ರಸ್ಮಲೈ, ಢೋಕ್ಲಾ, ಇಲ್ಲಿ ಮಲೈ ಗುಲಾಬ್, ಮ್ಯಾಂಗೋ ಶ್ರೀಖಂಡ್, ಮ್ಯಾಂಗೋ ರಬಡಿ. ಬಾದಾಮ್ ಮಿಲ್ಕ್ ತೊಗೊಳಕ್ಕೆ ಬಂದವಳು ಜಸ್ಟ್ ವೆಂಟ್ ಕ್ರೇಜಿ. ಇವಾಗ ನಾನೇನು ತೊಗೊಂಡಿದ್ದೀನಿ ಅಂದರೆ ಬಾಸುಂದಿ, ಆಮೇಲೆ ಮ್ಯಾಂಗೋ ಶ್ರೀಖಂಡ್ ತೊಗೊಂಡೆ, ಆ್ಯಂಡ್ ರಸ್ಮಲೈ. ಸೊ ಈ ಮೂರು ನಾನು ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಇದು ಮ್ಯಾಂಗೋ ಶ್ರೀಖಂಡು, ರಸ್ಮಲೈ ಆ್ಯಂಡ್ ಬಾಸುಂದಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಫಸ್ಟ್ ರಸ್ಮಲೈ ಟ್ರೈ ಮಾಡೋಣ ಹೇಗಿದೆ ಅಂತ. ಟೆಕ್ಸ್ಚರ್ ಅಂತೂ ತುಂಬ ಚೂಯಿ ಥರ ಅನಿಸುತ್ತೆ ಕಟ್ ಮಾಡಬೇಕಾದ್ರೆ. ನನ್ನ ಮಗ, ದೊಡ್ಡ ಮಗ ಇದನ್ನು ನೋಡ್ತಾ ಇದ್ರೆ ಚಿಯರ್ಸ್. ಮ್ಯಾಂಗೋ ಶ್ರೀಖಂಡ್. ಓ, ದಿಸ್ ಇಸ್ ಟೂ ಗುಡ್. ಸ್ವಲ್ಪ ನನಗೆ ಮ್ಯಾಂಗೋ ಶ್ರೀಖಂಡ್ ಸ್ವಲ್ಪ ಸ್ವೀಟ್ ಜಾಸ್ತಿ ಅನಿಸುತ್ತೆ. ಮೋಸ್ಟ್ಲಿ ಅವ್ರು ಹುಳಿ ಹೊಡೆಯೋದಕ್ಕೆ ಏನಾದರೂ ಹಾಕಿದಾರ, ತುಂಬ ಜಾಸ್ತಿ ಇಲ್ಲ. ಬಟ್ ನನಗೆ ರೆಗ್ಯುಲರಾಗಿ ಸ್ವೀಟ್ ತಿಂದಿರೋದ್ರಿಂದ ಹಾಗನ್ಸುತ್ತೆ. ಇವಾಗ ಬಾಸುಂದಿ ಟ್ರೈ ಮಾಡೋಣ. ನಟ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಇದಕ್ಕೆ. ಅಮೇಝಿಂಗ್. ಸ್ವೀಟ್ ಅಂತೂ ಮಾಡ್ರೇಟ್ ಆಗಿದೆ. ವೆರಿ ಕ್ರೀಮಿ ಟೆಕ್ಸ್ಚರ್. ನಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಿಮಗೆ ಸ್ಯಾಫ್ರನ್ದ ಅರೋಮಾ ಬರ್ತಾ ಇದೆ ಇದರಲ್ಲಿ. ಓವರ್ ಆಲ್ ಐ ಕ್ಯಾನ್ ಗಿವ್ 5 ಸ್ಟಾರ್. ಆಶಾ ಸ್ವೀಟ್ಸ್ ಎವ್ರಿ ಟೈಮ್ ದೇ ವಿನ್ ಮೈ ಹಾರ್ಟ್. ನೋಡ್ತಾ ಇದ್ರೆ ಇಲ್ಲಿ ಬಳೆ ಕೂಡ ಇಲ್ಲಿ ಮಾರ್ತಾ ಇದ್ದಾರೆ. ಸಾಲಕ್ಕೂ ಅಂಗಡಿಗಳು, ಪಂಚೆ, ಲುಂಗಿಗಳು, ಸುಮಾರು ಗಿಡಗಳೆಲ್ಲ ಮಾರ್ತಾ ಇದ್ದಾರೆ. ಹೂಬತ್ತಿ, ಗೆಜ್ಜೆ ವಸ್ತ್ರ ಕೂಡ ಸಿಗುತ್ತೆ ಇಲ್ಲಿ. ಹೂ ಕಟ್ಟೋದನ್ನು ಕೂಡ ನಾವು ನೋಡ್ಬೋದು. ಆರ್ಟಿಫಿಷಿಯಲ್ ಫ್ಲವರ್ಸ್ ಕೂಡ ಇದೆ. ಅಡಿಕೆ ಎಲ್ಲ ಸಿಗುತ್ತೆ ಇಲ್ಲಿ. ನೋಡಿ, ಬರ್ತಾ ಬರ್ತಾ ಜನ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಇಡೀ ಈ ಸಂಪಿಗೆ ರೋಡ್ ಹೇಳಬೇಕು ಅಂದರೆ ವೆರಿ ವೆರಿ ವೈಬ್ರೆಂಟ್ ಪ್ಲೇಸು. ಗಂದಿಗೆ ಅಂಗಡಿಯಿಂದ ಹಿಡಿದು ನಿಮಗೆ ಬಟ್ಟೆಗಳು, ತಿಂಡಿಗಳು ಎಲ್ಲ ಈ ಸ್ಟ್ರೀಟಿಗೆ ಬಂದರೆ ವೆರಿ ವೆರಿ ಲೈವ್ಲಿ ಅಟ್ಮಾಸ್ಫಿಯರು.
ಮೈ ಆಲ್ ಟೈಮ್ ಫೇವ್ರೆಟ್. ಸೊ ಪ್ರತಿ ಸಲ ನಾನು ಬೆಂಗಳೂರಿಗೆ ಬಂದಾಗ ನಾನು ಯಾವತ್ತೂ ಮಲ್ಲೇಶ್ವರಂ 8th ಕ್ರಾಸ್ ಸಂಪಿಗೆ ರೋಡು ನಾನು ಮಿಸ್ ಮಾಡೋದೇ ಇಲ್ಲ. ಬನ್ನಿ ಇವಾಗ ಗಂದಿಗೆ ಅಂಗಡಿಗೆ ಹೋಗೋಣ. ಪಾಸ್ ಮಾಡಿ ಈ ಕಡೆ ಸೈಡ್ ಬಂದಿದ್ದೀನಿ. ಇಲ್ಲಿ ನೋಡಿ ಮರಗಳು ಕೂಡ ಮಾರ್ತಿರೋದು ನೋಡ್ಬೋದು, ಪುಟ್ಟ ಪುಟ್ಟ ಮರಗಳು. ಬಳೆಗಳಂತೂ ತುಂಬಾ ಚೆನ್ನಾಗಿದೆ. ಅಲ್ಲಿ ಮುಂದೆ ಹೋಗ್ತಾ ಇದ್ರೆ ಎಷ್ಟು ಕಲರ್ಫುಲ್ ಬಳೆಗಳಿದೆ ಇಲ್ಲಿ. ಆ ಕಡೆ ನೋಡ್ಬೋದು ಹೆಂಗೆ ಜನ ಬರ್ತಾ ಇದ್ದಾರೆ ಆ ಕಡೆ ಸೈಡಿಂದ. ಇಲ್ಲಿ ಅರ್ಶಿಣದ ಕೊಂಬದ ಪ್ಯಾಕೆಟು ನೋಡಿ. ಇಲ್ಲಿ ಎಷ್ಟೊಂದು ವೆರೈಟಿ ಗೆಜ್ಜೆ ವಸ್ತುವಿಂದ ನೋಡ್ಬೋದು. ತುಂಬ ಚೆನ್ನಾಗಿದೆ ಈ ಅಂಗಡಿಗಳಲ್ಲಿ ಸರ್ವಿಸ್ ಕಂಪೇರ್ ಟು ಅದರ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಸೊ ಒಳಗಡೆ ಒಂದಷ್ಟು ಆರ್ಡ್ರ್ ಕೊಟ್ಟಿದ್ದೀನಿ, ಬರ್ತಾ ಇದೆ, ತೊಗೊಂಡು ಹೋಗೋಣ. ಇಲ್ಲಿ ನೋಡಿ ರಂಗೋಲಿಗೆ ಎಷ್ಟು ಲವ್ಲಿ ಡಿಸೈನ್ಸ್ ಇರುತ್ತೆ. ಇಲ್ಲಿ ತುಂಬ ಈಸಿಯಾಗಿ ಇಡ್ಬೋದು. ಯಂಗ್ಸ್ಟರ್ಸ್ಗೆಲ್ಲ ಎಷ್ಟೋ ಸಲ ರಂಗೋಲಿ ಇಡೋದು ಕಷ್ಟ ಅಂತ ಅಂದ್ಕೊಳ್ತಾರೆ. ಆದರೆ ಇಲ್ಲಿ ನೋಡ್ಬೋದು ಎಷ್ಟು ಈಸಿಯಾಗಿ ರಂಗೋಲಿಗಳು ಡಿಸೈನ್ಸ್ ಹಾಕ್ಬೋದು ಹಬ್ಬಗಳಲ್ಲಿ. ನಾವು ಇದನ್ನು ಯಂಗ್ ಜನ್ರೇಷನ್ಸ್ಗೆ ನಾವು ಎನ್ಕರೇಜ್ ಮಾಡಬೇಕು. ಇದು ಒಂದು ಆರ್ಟ್ ಥೆರಪಿ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಬೆಳಗಾಗೆದ್ದು ಮನೆ ಮುಂದೆ ಇಡೋಕ್ಕಾಗಲ್ಲ ಅನ್ನೋರಿಗೆ, ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದನೇ ಒಂದು ಹ್ಯಾಬಿಟ್ ಮಾಡಿಸ್ಬೇಕು ರಂಗೋಲಿ ಇಡೋದನ್ನು. ನೋಡಿ ಇದರಲ್ಲಿ ಕೂಡ ತುಂಬಾ ಡಿಸೈನ್ಸ್ ಇದೆ. ಎಷ್ಟು ಬ್ಯೂಟಿಫುಲ್ ಡಿಸೈನ್ಸ್ ನೋಡಿ. ಇಲ್ಲಿ ಫ್ಲೋರಲ್ ಡಿಸೈನ್ಸ್ ಇದೆ. ಆಮೇಲೆ ಇಲ್ಲಿ ಕೂಡ ನೋಡಿ ತುಂಬ ಚೆನ್ನಾಗಿದೆ ಪ್ಯಾಟರ್ನ್ಸ್. ಅದು ಮಕ್ಕಳಿಗೆ ಮಾಡಿದ್ರೆ ಇಲ್ಲಿ ನೋಡಿ ದೊಡ್ಡವ್ರಿಗೆ ದೊಡ್ಡ ಟೈಮ್ ಇಲ್ಲ ಆಫೀಸ್ಗೆ ಹೋಗೋರಿಗೆ ಈ ಥರದ್ದು ಯೂಸ್ ಮಾಡಿ ಕೂಡ ರಂಗೋಲಿ ಹಾಕ್ಬೋದು. ತುಂಬಾ ಚೆನ್ನಾಗಿದೆ. ನೀವು ಯಾಕೆ ತೊಗೊಳ್ತಾ ಇಲ್ಲ ಮೇಡಮ್ ಅಂತ ಹೇಳ್ತೀರಾ? ಯಾಕೆ ನಾನು ಕೈಯಲ್ಲೇ ರಂಗೋಲಿ ಇಡ್ತೀನಿ ಅದರಿಂದ. ಸೊ ನನಗೆ ಅದು ಇಡೋಕ್ಕೆ ಇಷ್ಟ. ಇದು ಇದೆ ಮನೆಯಲ್ಲಿ, ಅದರಿಂದ ನಾನು ತೊಗೊಳ್ತಾ ಇಲ್ಲ. ಸೊ ಯಂಗ್ಸ್ಟರ್ಸ್ ಇದನ್ನು ಟ್ರೈ ಮಾಡ್ಬೇಕು. ನೋಡಿ ಅಂಗಡಿನಲ್ಲೂ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ನಾನು ಡೆಕೇಡ್ಸ್ ಆದಮೇಲೆ ಇದು ಈ ಅಭ್ಯಾಸ ಅಥವಾ ಈ ಟ್ರೆಡಿಷನ್ನ ನಾನು ನೋಡ್ತಾ ಇರೋದು. ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಸೊ ನೈಸ್, ಥ್ಯಾಂಕ್ ಯು. ಇದು ಗಿಫ್ಟ್ ಅಲ್ಲ, ನಾನು ಇದಕ್ಕೆ ಪೇ ಮಾಡಬೇಕು. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ.